ಗಣೇಶ ಮೆರವಣಿಗೆ ವೇಳೆ ಟ್ರಕ್ ಹರಿದು 10 ಜನರ ಸಾವು ಪ್ರಕರಣ. ಹಾಸನದ ಆಸ್ಪತ್ರೆಗೆ ಟ್ರಕ್ ಚಾಲಕ ಭುವನೇಶ್ನ ಶಿಫ್ಟ್. ನಿನ್ನೆ ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದ ಭುವನೇಶ್ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇದೀಗ ಹಾಸನದ ಆಸ್ಪತ್ರೆ ಒಂದರಲ್ಲಿ ಪೊಲೀಸರಿಂದ ಚಿಕಿತ್ಸೆ ನೀಡಿಸಲಾಗ್ತಾ ಇದೆ. ಎದೆ ನೋವು ಅಂತ ಹೇಳಿರುವಂಥ ಹಿನ್ನೆಲೆಯಲ್ಲಿ ಚಿಕಿತ್ಸೆಯನ್ನು ಮುಂದುವರೆಸಿದ್ದಾರೆ. ಪೊಲೀಸರ ಭದ್ರತೆಯಲ್ಲಿ ಟ್ರಕ್ ಚಾಲಕ ಭುವನೇಶ್ಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಏನೋ ಎದೆ ನೋವು ಅಂತ ಹೇಳ್ಕೊಂಡಿದ್ದಾನಂತೆ, ಹಾಗಾಗಿ ಟ್ರೀಟ್ಮೆಂಟನ್ನು ನೀಡಿಸಲಾಗ್ತಾ ಇದೆ. ಆತನಿಗೆ ಕಂಪ್ಲೀಟಾಗಿ ಹುಷಾರಾದ ನಂತರವೇ ಜಡ್ಜ್ ಮುಂದೆ ಕರ್ಕೊಂಡು ಹೋಗಬೇಕಾಗತ್ತೆ. ಮೆಡಿಕಲ್ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ. ಅಂದರೆ ಆತನ ಹೆಲ್ತ್ ಕಂಡೀಷನ್ ಯಾವ ಥರ ಆಗಿದೆ, ಅಪ್ಸೆಟ್ ಆಗಿದೆಯಾ, ಗಂಭೀರವಾಗಿದೆಯಾ ಅಂತ. ಸೊ ಸದ್ಯಕ್ಕೆ ಆತ ಏನೋ ಎದೆ ನೋವು ಅಂತ ಹೇಳ್ಕೊಂಡಿದ್ದಾನಂತೆ. ಹಾಸನದ ಯಾವುದೋ ಒಂದು ಹಾಸ್ಪಿಟಲ್ಗೆ ಈತನನ್ನು ಶಿಫ್ಟ್ ಮಾಡಿದ್ದಾರೆ. ಭದ್ರತೆಯ ಜೊತೆಗೆ ಚಿಕಿತ್ಸೆಯನ್ನು ನೀಡಿಸುವಂಥ ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ನಿನ್ನೆ ಎಲ್ಲ BGSನಲ್ಲಿ ಟ್ರೀಟ್ಮೆಂಟನ್ನು ಕೊಡಿಸಲಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇದೆ. ಅದಾದ ನಂತರ ಹಾಸನದ ಯಾವುದೋ ಒಂದು ಹಾಸ್ಪಿಟಲ್ಗೆ ಈತನನ್ನು ಶಿಫ್ಟ್ ಮಾಡಲಾಗಿದೆ. ಯಾವುದು ಏನು ಎತ್ತ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಸದ್ಯ ಆತನ ಹೆಲ್ತ್ ಯಾವ ರೀತಿ ಆಗಿದೆ ಅನ್ನೋದಾದರೆ ಏನೋ ಎದೆ ನೋವು ಅಂತ ಹೇಳ್ಕೊಂಡಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಸದ್ಯ ಈ ಚಾಲಕನ ಆರೋಗ್ಯ ಯಾವ ರೀತಿ ಆಗಿದೆ, ಜೊತೆಗೆ ಆತನನ್ನ ಇವತ್ತು ಜಡ್ಜ್ ಮುಂದೆ ಹಾಜರುಪಡಿಸ್ತಾರಾ? ಬಹುತೇಕ ಇವತ್ತು ನ್ಯಾಯಾಲಯದ ನ್ಯಾಯಾಧೀಶರ ಮುಂದೆ ಲಾರಿ ಚಾಲಕ ಭುವನೇಶ್ ಏನಿದ್ದಾನೆ ಆತನನ್ನ ಹಾಜರುಪಡಿಸುವಂತಹ ಎಲ್ಲಾ ಸಾಧ್ಯತೆಗಳು ಇರುವಂತದ್ದು. ಅಂದ್ರೆ ಘಟನೆ ನಡೆದ ದಿನದಂದೇ ಈತನನ್ನ ಖಾಸಗಿ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿತ್ತು. ಜೊತೆಗೆ ತದನಂತರ ಆತನಿಗೆ ಒಂದಿಷ್ಟು ಎದೆ ನೋವು ಅನ್ನುವ ಹೇಳುವಂತಹ ಮೂಲಕ ವೈದ್ಯರ ಬಳಿ ಆತನ ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ಬಿಟ್ಟುಕೊಟ್ಟಿದ್ದ. ನಂತರ ಆತನನ್ನ ಹಾಸನದ ಒಂದು ಆಸ್ಪತ್ರೆಗೆ ಅಂದ್ರೆ TV5ಗೆ ಒಂದು ಮಾಹಿತಿ ಕೂಡ ಬಂದಿರುವಂತದ್ದು. ಹಾಸನದ ಆಸ್ಪತ್ರೆಗೆ ಬಹುತೇಕ ಆತನನ್ನ ಶಿಫ್ಟ್ ಮಾಡಿ ನಿನ್ನೆ ರಾತ್ರಿಯಿಂದಲೇ ಆತನಿಗೆ ಚಿಕಿತ್ಸೆ ಕೊಡ್ಲಾಗ್ತದೆ ಅನ್ನುವ ಮಾಹಿತಿ TV5ಗೆ ಬಲ್ಲ ಮೂಲಗಳಿಂದ ಬಂದಿದೆ. ಹಾಗಾಗಿ ಪೊಲೀಸರ ಭದ್ರತೆಯಲ್ಲಿ ಆತನಿಗೆ ಚಿಕಿತ್ಸೆ ಕೊಡ್ಲಾಗ್ತದೆ ಅನ್ನುವ ಮಾಹಿತಿ ಇರುವಂತದ್ದು. ಯಾಕಂದ್ರೆ ಘಟನೆಗೆ ಕಾರಣರಾಗಿರ್ತಕ್ಕಂತಹ ಮೇನ್ ಭುವನೇಶ್ ಹೊಳೆನರಸೀಪುರ ತಾಲೂಕಿನ ಕಟ್ಟೆಬಿಲುಗುಳಿ ಗ್ರಾಮದ ಈ ಯುವಕ ಏನಿದ್ದಾನೆ ಈತ ಈ ಘಟನೆಗೆ ಕಾರಣ ಎನ್ನಲಾಗ್ತಾ ಇದೆ. ಹಾಗಾಗಿ ಒಂದಿಷ್ಟು ತನಿಖೆಯನ್ನು ಕೂಡ ಮಾಡ್ಬೇಕಾಗುತ್ತೆ. ಇವತ್ತು ನ್ಯಾಯಾಲಯದ ಎದುರು ಹಾಜರುಪಡಿಸಿ ನಂತರ ಮತ್ತಷ್ಟು ತನಿಖೆಗಾಗಿ ಆತನನ್ನ ಪೊಲೀಸರು ಕಸ್ಟಡಿಗೆ ಕೇಳುವಂತಹ ಎಲ್ಲಾ ಸಾಧ್ಯತೆಗಳು ಇದೆ. ಯಾಕಂದ್ರೆ ಒಂದಿಷ್ಟು ತನಿಖೆಯನ್ನು ಕೂಡ ಮಾಡ್ಬೇಕಾಗುತ್ತೆ. ಗೊರೂರು ಪೊಲೀಸ್ ಠಾಣೆಯಲ್ಲಿ ಈತನ ವಿರುದ್ಧ FIR ಕೂಡ ಆಗಿರ್ತಕ್ಕಂಥದ್ದು. ಜೊತೆಗೆ ಈತ ಓಡಿಸಿದಂತಹ ಕಂಪನಿ ಏನಿದೆ ಆ ಕಂಪನಿಯ ಮೇಲೂ ಕೂಡ ಬಹುತೇಕ ಅಂದ್ರೆ ದೂರು ಹಾಕುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಹೆಚ್ಚಿರುವಂತದ್ದು. ಈಗ ಸದ್ಯಕ್ಕೆ ಈತ ಹಾಸನದ ಆಸ್ಪತ್ರೆಯೊಂದರಲ್ಲಿ ಚಿಕಿತ್ಸೆಯನ್ನು ಕೂಡ ಪಡಿತಾ ಇರುವಂತದ್ದು. ಒಟ್ಟಾರೆ ಇವತ್ತು ಬೆಳಿಗ್ಗೆ 9 ಗಂಟೆಯ ನಂತರ ಮೃತಪಟ್ಟ ಕುಟುಂಬಗಳ ಮನೆಗೆ ಮಾಜಿ ಪ್ರಧಾನಿ HD ದೇವೇಗೌಡ ಭೇಟಿ ನೀಡ್ತಾ ಇದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಘಟನಾ ಸ್ಥಳ ಮೊಸಳೆ ಹೊಸಳ್ಳಿ ಏನಿದೆ ಅಲ್ಲಿಗೂ ಕೂಡ ಭೇಟಿ ನೀಡಿ ಒಂದಿಷ್ಟು ಚಿತ್ರಣಗಳನ್ನ ತಿಳಿದುಕೊಳ್ತಾರೆ ಅನ್ನುವ ಮಾಹಿತಿ ಈಗ ಸದ್ಯಕ್ಕೆ ಸಿಕ್ಕಿರುವಂತದ್ದು. ನೀತಿ. ಓಕೆ, ಥ್ಯಾಂಕ್ ಯು ಪ್ರಕಾಶ್, ತಮ್ಮ ಡೀಟೇಲ್ಸ್ಗಾಗಿ.